ಇಸ್ರೇಲ್ ಇರಾನ್ ಅಮೆರಿಕ ನಡುವೆ ಯುದ್ಧ ನಡೀತಿರೋ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಕೂಡ ಗ್ಯಾಸ್ ಕೊರತೆ ಮುಂದುವರೆದಿದೆ. ಸದ್ಯ ನಾನು ಈಗ ಇಂದಿರಾ ಕ್ಯಾಂಟೀನ್ ಬಳಿ ಈಗಾಗಲೇ ಗ್ಯಾಸ್ ಕೊರತೆಯಿಂದಾಗಿ ಕಟ್ಟಿಗೆ ಮೂಲಕ ಅಡಿಗೆಯನ್ನು ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಇಂದಿರಾ ಕ್ಯಾಂಟೀನ್. ವಿಜಯಪುರ ನಗರದಲ್ಲಿ ಸುಮಾರು 6 ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದಲೇ ಆಹಾರ ಸರಬರಾಜು ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ಗ್ಯಾಸ್ ಕೊರತೆ ಇರೋ ಕಾರಣಕ್ಕಾಗಿ ಬೋರ್ಡನ್ನು ಸಹ ಅಂಟಿಸಿರುವಂಥದ್ದು. ಏನಂದ್ರೆ ಗ್ಯಾಸ್ ಕೊರತೆಯಿಂದಾಗಿ ಈಗ ಒಂದು ಏನು ಮುಂದಿನ ಒಂದು ಏನು ಆಹಾರ ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು ಅನ್ನೋಂಥ ನಿಟ್ಟಿನಲ್ಲಿ ಈಗ ಕೂಡ ಬೋರ್ಡ್ ಅಂಟಿಸಿರೋದು. ಇನ್ನೊಂದೆಡೆ ಕಟ್ಟಿಗೆಯನ್ನು ಸಂಗ್ರಹಿಸಿಕೊಂಡು ಏನು ಸಾಂಪ್ರದಾಯಿಕವಾಗಿ ಮೊದಲು ಏನು ಅಡಿಗೆಯನ್ನು ಮಾಡ್ತಾ ಇದ್ರು ಕಟ್ಟಿಗೆ ಮೂಲಕ ಒಲೆಯನ್ನು ಹೂಡಿ, ಅದೇ ರೀತಿ ಈಗ ಇಲ್ಲಿನ ಒಂದು ಏನು ಗುತ್ತಿಗೆದಾರರು ಈಗಾಗಲೇ ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಈಗಾಗಲೇ ಅಡಿಗೆಯನ್ನ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನಂತಂದ್ರೆ ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಈಗಾಗಲೇ ಒಲೆಯನ್ನು ಹೂಡಿ ಏನು ಕಟ್ಟಿಗೆ ಆಧಾರಿತವಾಗಿ ಅವನ್ನು ಬಳಸಿಕೊಂಡು ಅಡುಗೆಯನ್ನ ಮಾಡ್ತಾ ಇರುವಂಥದ್ದು, ಸಿದ್ಧಪಡಿಸ್ತಾ ಇರುವಂಥದ್ದು. ಸುಮಾರು ಏನು ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದಲೇ ಏನು 3 ಹೊತ್ತಿನ ಉಪಹಾರ, ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಸಹ ಇಲ್ಲಿಂದಲೇ ಸರಬರಾಜು. ಈಗಾಗಲೇ ಇಲ್ಲಿನ ಗುತ್ತಿಗೆದಾರರು ಈ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಗುತ್ತಿಗೆದಾರಿದ್ದಾರೆ. ಅವ್ರು ಏನು ಸರ್, ಈಗಾಗಲೇ ನಿಮಗೆ ಏನು ಕಮರ್ಷಿಯಲ್ ಗ್ಯಾಸ್ ಕೊರತೆ ಇದೆ ಅನ್ನುವಂಥದ್ದು ಕಾರಣಕ್ಕಾಗಿ ಕಟ್ಟಿಗೆಯಿಂದ ಅಡಿಗೆ ಮಾಡ್ತಾ ಇದ್ರೆ ಏನೇನು ಆಗ್ತಾ ಇದೆ? ಇಲ್ಲ, ನಮ್ಗೆ ಗ್ಯಾಸ್ ಅದಾವ್ರಿ, ಗ್ಯಾಸ್ ಇಲ್ಲ ಅಂತೆಲ್ಲ ಅದಾವ. ನಾವು ಮುಂಜಾಗ್ರತೆ ಮಾಡ್ಕೊಳಕತ್ತೀವಿ ನಾವು ಕಟ್ಟಿಗೆದು. ಯಾಕೆ ಮುಂದೆ ಎಂದು ಬಂದತ್ತ ಗುರ್ತಿಲ್ಲ ಅಂತಾರೆ. ಅದ್ರ ಸಲುವಾಗಿ ಈಗ ನಮ್ಗೆ ಅದಾವ. ಇನ್ನ ಒಂದು 15 ದಿನ ನಮ್ಗೆ ಗ್ಯಾಸಿಂದ ಕಿರಿಕಿರಿ ಕೊಡ್ತೀವಿ ಅಂದಾರ. ನಾವು ಆ ಕಡೆ ಮಾಡ್ಕೊಂಡು ಹೊಂಟೀವಿ, ಈಗ ರೂಢಿ ಹಾಕೊಳಕತ್ತೀವಿ. ಮುಂದೆ ಏನಾಗ್ತದೆ ನೋಡ್ಬೇಕಂತೇಳಿ. ನಮ್ಮ ಮುಂಜೆ ಒಂದು 3,500 ನಾಷ್ಟ ಆತಾವ್ರಿ, ಮಧ್ಯಾಹ್ನ ಒಂದು 3 ಸಾವಿರ ಊಟ ಆತಾವ, ಸಾಯಂಕಾಲ 1 ಸಾವಿರ ಊಟ ಆಗ್ತದ. ನಮ್ಮ 6 ಕ್ಯಾಂಟೀನ್ ಅದಾವ್ರಿ ಬಿಜಾಪುರಾಗ. ನಾವೇನು ಬಂದ್ ಮಾಡಿ ನಮ್ಮೇನಾಟ ಏನು ಅಡಚಣೆ ಆಗಿಲ್ಲ. ಇಲ್ಲ. ಈಗ ಗ್ಯಾಸಿಗೂ ಮತ್ತು ಈ ಕಟ್ಟಿಗೆಯಿಂದ ಅಡಿಗೆ ಮಾಡೋದ್ರಿಂದ ಏನು ಯಾವ್ದು ಹೆಚ್ಚು ಹೊರೆ ಆಗ್ತಾ ಇದೆ? ಕಟ್ಟಿಗೆದೇ ಅವ್ರಿಗೆ ಹೆಚ್ಚಾಗ್ತದ. ಸುಮ್ಮನೆ ರೂಢಿ ಇಟ್ಟಿವಿ ಈಗ ಅಷ್ಟೇ. ಗ್ಯಾಸಿಂದ ನಮ್ಮ ಪೂರೈಕೆ ಆದ್ರಿ, ಪೂರೈಕೆ ಅದ. ಈಗ ಬೆಳಗಿನ ಉಪಹಾರ ಏನು ಇಡ್ಲಿ ಕೊಡ್ಲಿಕ್ಕೆ ಏನಿದ್ರೆ ನಾವು ಅಡಿಗೆ ಇದ್ರಲ್ಲಿ ಮಾಡ್ಬೋದು. ಸ್ವಲ್ಪ ಗ್ಯಾಸಿನ ತೊಗೊಂಡು ಜಲ್ದಿ ತೊಗೊಳಂಗ ಕಟ್ಟಿಗೆ ಇಡ್ಲಿಗೆ ಒಂದಕ್ಕೆ ಉಳಿದೇನ ಆರಾಮ ಆತಾವ. ಇದಿಷ್ಟು ಏನಂದ್ರೆ ಗುತ್ತಿಗೆದಾರ ಹೇಳುವುದು ಮಾತೇನಂದ್ರೆ ಈಗಾಗಲೇ ಗ್ಯಾಸ್ ನಮಗೇನದೆ ಪೂರೈಕೆ ಆಗ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಅದು ಕೊರತೆ ಆಗುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಾವು ಈಗಾಗಲೇ ಕಟ್ಟಿಗೆಯನ್ನ ಬಳಸಿಕೊಂಡು ಸಾಂಪ್ರದಾಯಿಕ ಏನು ಅಡಿಗೆ ಮಾಡ್ತಾ ಇದ್ವಿ ಅದಕ್ಕೆ ಮೊರೆ ಹೋಗಿದ್ದೀವಿ. ಆದ್ರೆ ಸ್ವಲ್ಪ ಮಟ್ಟಿಗೆ ಏನು ಸಮಸ್ಯೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ನಾವು ಅದನ್ನ ಮುಂಜಾಗ್ರತವಾಗಿ ಅದನ್ನ ಅಳವಡಿಸಿಕೊಂಡು ಈಗ ಅಡಿಗೆಯನ್ನು ಸಿದ್ಧಪಡಿಸಿ ನಮ್ಮ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಸರಬರಾಜು ಮಾಡ್ತಾ ಇದೀವಿ ಅನ್ನುವಂತ ಮಾತುಗಳು ಹೇಳ್ತಾ ಇದ್ದಾರೆ. ರಾಚಪ್ಪ ಬಂದಿದ್ದೇನೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.